ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 11 ಕಂಟೆಸ್ಟೆಂಟ್ ಆಗಿರುವ ಉಗ್ರಂ ಮಂಜು ಅವರು ಸದ್ಯದಲ್ಲೇ ದಾಂಪತ್ಯ ಜೀವನಕ್ಕೆ ಕಾಲಿಡಲಿದ್ದು, ನಟ ಉಗ್ರಂ ಮಂಜು ಅವರು ಮದುವೆಯಾಗುತ್ತಿರುವ ಹೆಣ್ಣು ಯಾರು, ಹಾಗೇನೆ ಏನ್ ಮಾಡ್ತಿದ್ದಾರೆ ಅನ್ನುವ ಕಂಪ್ಲೀಟ್ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಉಗ್ರಂ ಮಂಜು ಅವರು ಒಬ್ಬ ಒಳ್ಳೆಯ ನಟ, ಇವರಿಗೆ ಮತ್ತಷ್ಟು ಸಿನಿಮಾಗಳಲ್ಲಿ ಅವಕಾಶ ಸಿಗಬೇಕು ಅನ್ನೋರು ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 11 ಖ್ಯಾತಿಯ ಉಗ್ರಂ ಮಂಜು ಅವರು ಬಿಗ್ ಬಾಸ್ ನಲ್ಲಿ ಫಿನಾಲೆವರೆಗೂ ಆಡಿ ಎಲ್ಲ ಟಾಸ್ಕ್ ನಲ್ಲೂ ಕೂಡ ಅದ್ಭುತವಾದ ಪ್ರದರ್ಶನವನ್ನ ಮಾಡಿ ಬಿಗ್ ಬಾಸ್ ನ ಎಲ್ಲಾ ಕಂಟೆಸ್ಟೆಂಟ್ ಗಳಲ್ಲಿಯೂ ಸ್ವಲ್ಪ ಹೊರಟ ಅಂತ ಅನಿಸ್ಕೊಂಡಿದ್ರು ಕೂಡ ಒಳ್ಳೆಯ ಮನಸ್ಸಿರುವ ವ್ಯಕ್ತಿ ಉಗ್ರಂ ಮಂಜು ಅವರು ಆಗಿದ್ದಾರೆ. ಚಿಕ್ಕ ವಯಸ್ಸಿನಿಂದಲೂ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿ ಮೇಲಕ್ಕೆ ಬಂದಿರುವ ಉಗ್ರಂ ಮಂಜು ಅವರ ಬಳಿ ಖಾಸಗಿ ಮಾಧ್ಯಮವೊಂದು ನಿಮ್ಮ ಮದುವೆ ಬಗ್ಗೆ ತಿಳಿಸಿ ಅಂತ ಹೇಳಿದ್ದಕ್ಕೆ ಉಗ್ರಂ ಮಂಜು ಅವರು ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಸಾಫ್ಟ್ವೇರ್ ಇಂಜಿನಿಯರ್ ಅಥವಾ ಡಾಕ್ಟರ್ ಆಗ್ತಿದ್ರೆ ತಿಂಗಳಿಗೆ ಇಷ್ಟು ಅಂತ ಸ್ಯಾಲರಿ ಸಿಗ್ತಿತ್ತು. ನಾನೊಬ್ಬ ನಟ ಆಗಿರುವ ಕಾರಣ ಯಾವುದೇ ಅವಕಾಶ ಸಿಕ್ಕಿಲ್ಲ ಅಂದ್ರೆ 3-4 ತಿಂಗಳು ಯಾವುದೇ ಕೆಲಸವಿಲ್ಲದೆ ಇರಬೇಕಾಗುತ್ತೆ. ಈ ಒಂದು ಕಂಡೀಷನ್ ಅನ್ನ ಒಪ್ಪುವಂತಹ ಹುಡುಗಿಯನ್ನ ಮನೆಯಲ್ಲಿ ಹುಡುಕಾಟ ಮಾಡ್ತಿದ್ದು, ಇನ್ನು 2-3 ತಿಂಗಳಲ್ಲಿ ನಾನು ಖಂಡಿತವಾಗಿಯೂ ಗುಡ್ ನ್ಯೂಸ್ ಅನ್ನ ಕೊಡ್ತಿದ್ದೇನೆ. ನನ್ನ ಜಾತಕದ ಪ್ರಕಾರ ಇದೇ ವರ್ಷ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತೇನೆ ಅಂತ ಉಗ್ರಂ ಮಂಜು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ವೀಕ್ಷಕರೇ, ಈ ವರ್ಷವೇ ಉಗ್ರಂ ಮಂಜು ಅವರು ದಾಂಪತ್ಯ ಜೀವನಕ್ಕೆ ಕಾಲಿಡೋದು ಪಕ್ಕಾ ಅಂತಾನೆ ಹೇಳ್ಬೋದಾಗಿದೆ.